ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಈರಣ್ಣ. ಈ ದಿನ ನಾವು ಎರಡನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯದ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಇದರ ಮೂರನೇ ಸೆಷನ್ನ ಟಾಪಿಕ್ ರಾಜಕೀಯ ಸಿದ್ಧಾಂತದ ಸ್ವರೂಪ ಅಥವಾ ರಾಜಕೀಯ ಸಿದ್ಧಾಂತದ ಗುಣಲಕ್ಷಣಗಳು. ಇದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೊಲಿಟಿಕಲ್ ಥಿಯರಿ. This is second sem political science paper, Understanding Political Theory, session number 3. ವಿದ್ಯಾರ್ಥಿಗಳೇ, ಈ ಹಿಂದಿನ ನಾವು ಸೆಷನ್ನಲ್ಲಿ ಅನೇಕ ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ಸ್ಕೋಪ್ಗೆ ಸಂಬಂಧಿಸಿದಂತೆ, ವ್ಯಾಪ್ತಿಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಪ್ರಸ್ತುತ ನಾವು ರಾಜಕೀಯ ಸಿದ್ಧಾಂತದ ಸ್ವರೂಪ ಅಥವಾ ಗುಣಲಕ್ಷಣಗಳ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಅಧ್ಯಯನವನ್ನು ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಇದು ಮುಖ್ಯವಾದದ್ದು. ಬಹುತೇಕ ಸಂದರ್ಭದಲ್ಲಿ ಇದನ್ನು ಒಂದು 10 ಮಾರ್ಕ್ಸ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ರಾಜಕೀಯ ಸಿದ್ಧಾಂತದ ಗುಣಲಕ್ಷಣಗಳೇನಿದ್ದಾವೆ ಅನ್ನೋದನ್ನು. ಸೊ ಮೊದಲಿಗೆ ನಾವು ಇದರ ಒಂದು ಪ್ರಾರಂಭಿಕ ಚಿಂತನೆಯನ್ನು ನಾವು ಅಧ್ಯಯನ ಮಾಡೋಣ. ಇಂಟ್ರಡಕ್ಷನ್. ಪೊಲಿಟಿಕಲ್ ಥಿಯರಿ ಈಸ್ ದಟ್ ಬ್ರಾಂಚ್ ಆಫ್ ಪೊಲಿಟಿಕಲ್ ಸೈನ್ಸ್ ವಿತ್ ಅಟೆಂಪ್ಟ್ಸ್ ಟು ಅರೈವ್ ಟು ಜನರಲೈಸೇಷನ್ಸ್, inferences or conclusions from the data gathered by various specialists relating to political phenomena. ಸೊ ರಾಜಕೀಯ ಸಿದ್ಧಾಂತ ಅನ್ನೋದು ಇದು ರಾಜ್ಯಶಾಸ್ತ್ರದ ಒಂದು ಭಾಗ. ರಾಜಕೀಯ ಸಿದ್ಧಾಂತ ಅನ್ನೋ ಒಂದು ಚಿಂತನೆ ಒಂದು ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಂತಕರ ಅಭಿಪ್ರಾಯವನ್ನು ರಾಜಕೀಯ ಸಿದ್ಧಾಂತ ಅಂತ ಕರೀಬೋದು. ರಾಜಕೀಯ ಸಿದ್ಧಾಂತ ವೈಜ್ಞಾನಿಕವಾಗಿ ಬೆಳಿಬೇಕಾದ್ರೆ ಅಥವಾ ವೈಜ್ಞಾನಿಕ ಸ್ಥಾನಮಾನ ಬರಬೇಕಾದ್ರೆ ಅದಕ್ಕೆ ರಾಜಕೀಯ ಸಿದ್ಧಾಂತ ಬೇಕಾಗತ್ತೆ. ಸೊ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರದ ವಿಷಯಗಳಾದಂಥ ರಾಜ್ಯ, ಸರ್ಕಾರ, ಆಮೇಲೆ ಮತದಾನ, ಚುನಾವಣೆ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು, ಸಾರ್ವಜನಿಕ ಆಡಳಿತ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿಂತಕರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ನಾವು ರಾಜಕೀಯ ಚಿಂತನೆ ಅಂತ ಕರಿತೀವಿ. ಸೊ ಅನೇಕ ಚಿಂತನೆಗಳಿದ್ದಾವೆ. ಸಮಾಜವಾದ, ಸಮತಾವಾದ, ಆಮೇಲೆ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ, ಅದರ ಜೊತೆಗೆ ಸಾಮಾಜಿಕ ಒಪ್ಪಂದ ಸಿದ್ಧಾಂತ, ಈ ರೀತಿಯಾದ ಅನೇಕ ಸಿದ್ಧಾಂತಗಳಿದ್ದಾವೆ. ಆ ಸಿದ್ಧಾಂತಗಳ ಬಗ್ಗೆ ರಾಜಕೀಯ ಸಿದ್ಧಾಂತ ಗಮನವನ್ನು ಹರಿಸುತ್ತೆ. ಸೊ ಹಾಗಾಗಿ ಇದು ಸಾಮಾನ್ಯೀಕರಣ ನಿರ್ಣಯಗಳು ಮತ್ತು ತೀರ್ಮಾನಗಳಿಗೆ ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿ ನೀಡುವಂಥ ಒಂದು ಶಾಖೆಗಳಾಗಿದ್ದಾವೆ. ಜೊತೆಗೆ ಅವಲೋಕನದ ಮೂಲಕ, ಜೊತೆಗೆ ವಿಶ್ಲೇಷಣೆಯ ಮೂಲಕ ರಾಜ್ಯಶಾಸ್ತ್ರದ ವಿಷಯಗಳನ್ನು ಇದು ತೀರ್ಮಾನಿಸುತ್ತದೆ. ಸೊ ರಾಜ್ಯಶಾಸ್ತ್ರದ ವಿಷಯಗಳು ಅಸ್ಪಷ್ಟವಾಗಿದ್ದರೆ ಅದನ್ನು ನಿರಾಕರಿಸುತ್ತಾ, ದೃಢೀಕೃತಗೊಂಡಿದ್ದರೆ ಅದನ್ನು ಪುರಸ್ಕರಿಸುತ್ತಾ ರಾಜಕೀಯ ಸಿದ್ಧಾಂತವು ಬೆಳವಣಿಗೆಯನ್ನು ಕಂಡಿದೆ. ಸೊ ಹಾಗಾಗಿ ಅಕಾರ್ಡಿಂಗ್ ಟು ಕ್ಯಾಟಲಿನ್, ಪಾಲಿಟಿಕ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts, ಪ್ರಾಕ್ಟೀಸ್ ಅಂಡ್ ಥಿಯರಿ. ದ ವ್ಯೂ ಆಫ್ ಅರ್ನಾಲ್ಡ್ ಬ್ರೆಡ್ is that science is inter-subjectivity, transperceivable knowledge and can be interpreted to have broad and narrow aspects. ಸೊ ಈ ಚಿಂತಕರ ಅಭಿಪ್ರಾಯದಲ್ಲಿ ಕ್ಯಾಟಲಿನ್ ಎನ್ನುವ ಚಿಂತಕ ಹೇಳ್ತಾರೆ, ಸೊ ರಾಜಕೀಯ ಚಿಂತನೆ ಅನ್ನೋದು 2 ಪದಗಳಿಂದ ಬಂದಿದೆ. ಒಂದು ರಾಜಕೀಯ, ಇನ್ನೊಂದು ಥಿಯರಿ ಅಥವಾ ಸಿದ್ಧಾಂತ ಅನ್ನೋದು. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಯಾವ ರೀತಿಯಾದ ಒಂದು ಗುಣಲಕ್ಷಣಗಳನ್ನು ಹೊಂದಿದೆ ಅನ್ನೋದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಅನೇಕ ರೀತಿಯಾದ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಸೊ ಇದರ ಗುಣಲಕ್ಷಣಗಳನ್ನು ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡಬಹುದು ಅಂದರೆ, ಅದರ ಅರ್ಥ ಮತ್ತು ವ್ಯಾಪ್ತಿ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೊಂಡಾಗ ಅದರ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡ್ಬೋದು. ಸೊ ಅನೇಕ ರೀತಿಯಾದ ಗುಣಲಕ್ಷಣಗಳನ್ನು ಇದು ಒಳಗೊಂಡಿದೆ, ಅದನ್ನು ನಾವು ಚರ್ಚೆ ಮಾಡೋಣ. ಸಮ್ ಪೊಲಿಟಿಕಲ್ ಸೈಂಟಿಸ್ಟ್ ಕನ್ಸಿಡರ್ ಪೊಲಿಟಿಕಲ್ ಥಿಯರಿ ಆಸ್ ಎ ಫೀಲ್ಡ್ ವಿತಿನ್ ಪೊಲಿಟಿಕಲ್ ಸೈನ್ಸ್, ಜಸ್ಟ್ ಆಸ್ ದೇ ಕನ್ಸಿಡರ್ ಕಂಪ್ಯಾರಿಟಿವ್ ಗವರ್ನಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆಸ್ ಇಟ್ ಅದರ್ ಸಬ್ ಡಿವಿಷನ್ಸ್. ಸೊ ರಾಜಕೀಯ ಸಿದ್ಧಾಂತವು ರಾಜಕೀಯ ವಿಜ್ಞಾನದೊಳಗೆ ಇರುವಂಥ ಕ್ಷೇತ್ರಗಳಾದಂಥ ತುಲನಾತ್ಮಕ ಸರ್ಕಾರ, ಸಾರ್ವಜನಿಕ ಆಡಳಿತ, ಅಂತಾರಾಷ್ಟ್ರೀಯ ರಾಜಕೀಯ, ಸೊ ಅದೇ ರೀತಿಯಾಗಿ ರಾಜಕೀಯ ಸಿದ್ಧಾಂತ ಕೂಡ ಒಂದು ಭಾಗ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಪೊಲಿಟಿಕಲ್ ಥಿಯರಿ ಈಸ್ ಕನ್ಸರ್ನ್ ವಿತ್ 2 different types ಆಫ್ ನಾಲೆಡ್ಜ್. ಸೊ 2 ರೀತಿಯಾದ ಜ್ಞಾನವನ್ನು ರಾಜಕೀಯ ಸಿದ್ಧಾಂತ ನಮಗೆ ಒದಗಿಸಿಕೊಡುತ್ತೆ. ಇದು ಸಾಮಾನ್ಯ ಮತ್ತು ಸಮಗ್ರವಾದ ರಾಜಕೀಯ ನಂಬಿಕೆ ಮತ್ತು ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಿದೆ. ಎರಡನೇದಾಗಿ ಇದು ರಾಜಕೀಯ ಚಿಂತನೆಯ ಬಗ್ಗೆ ಯೋಚಿಸುವ ರಾಜಕೀಯ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. In the first place, it is concerned with the political beliefs, systems of a general and comprehensive. Secondly, it is concerned with political philosophy, which is
ಥಾಟ್ ಅಬೌಟ್ ಪೊಲಿಟಿಕಲ್ ಥಾಟ್. ಸೊ ರಾಜಕೀಯ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಇದು ಒಳಗೊಂಡಿದೆ. ಸೊ ಸಮ್ ಆಫ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ political theory as follows. The following are the main characteristics or nature. ಸೊ ಕೆಳಗಿನವುಗಳು ಇದರ ರಾಜಕೀಯ ಸಿದ್ಧಾಂತದ ಪ್ರಮುಖ ಗುಣಲಕ್ಷಣಗಳಾಗಿದೆ ಅಥವಾ ಸ್ವರೂಪ ಆಗಿದೆ. ಸ್ವರೂಪ ಏನೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್, ಪೊಲಿಟಿಕಲ್ ಥಿಯರಿ ಆಸ್ ಸಮ್ ಸ್ಟ್ಯಾಂಡರ್ಡ್ ಕಾಂಪೊನೆಂಟ್ಸ್. ರಾಜಕೀಯ ಸಿದ್ಧಾಂತವು ಕೆಲವು ಪ್ರಮಾಣಿತ ಅಂಶಗಳನ್ನು ಒಳಗೊಂಡಿದೆ. ಸೊ ಪ್ರಾಮಾಣಿಕ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಹೇಳ್ಬೋದು. ಅಕಾರ್ಡಿಂಗ್ ಟು ಹೆನ್ರಿ ಬಿ ಮಾರ್ಗೋ, there are three essential components of political theory which are called factual or descriptive, generalization and moral. So this is the three essential components of political theory. ಸೊ ಹೆನ್ರಿ ಬಿ ಮಾರ್ಗೋ ರವರ ಅಭಿಪ್ರಾಯದಲ್ಲಿ ರಾಜಕೀಯ ಸಿದ್ಧಾಂತ 3 ಅಗತ್ಯ ಗುಣಗಳನ್ನು ಒಳಗೊಂಡಿದೆ. ಅವುಗಳನ್ನು ವಾಸ್ತವಿಕ ಅಥವಾ ವಿವರಣಾತ್ಮಕ, ಸಾಮಾನ್ಯೀಕರಣ ಮತ್ತು ನೈತಿಕ ಅಂಶಗಳೆಂದೇ ಕರೆಯಬಹುದು. ಸೊ ಡ್ಯೂರಿಂಗ್ ದಿಸ್ ಪ್ರಾಸೆಸ್ ಆಫ್ ಅರೈವಿಂಗ್ ಅಟ್ ಕನ್ಕ್ಲೂಷನ್ಸ್, the theorist does not ignore the human needs, human aspirations and human values. ಸೊ ತೀರ್ಮಾನಗಳಿಗೆ ಸಂಬಂಧಿಸಿದಂತೆ ಯಾವುದೇ ಮಾನವನ ಒಂದು ಅಗತ್ಯಗಳನ್ನು ಮತ್ತು ಮಾನವನ ಆಕಾಂಕ್ಷೆಗಳನ್ನು ಮತ್ತು ಮಾನವನ ಮೌಲ್ಯಗಳನ್ನು ನಿರ್ಧರಿಸಲು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಹೇಳ್ಬೋದು. ಸೊ ಈಸ್ಟನ್ ಅವರು 3 ಅಂಶಗಳನ್ನು ವಿವರಿಸ್ತಾರೆ. ಆ 3 ಅಂಶಗಳು ಯಾವ್ಯಾವು ಅಂತಂದರೆ, ಅಕಾರ್ಡಿಂಗ್ ಟು ಈಸ್ಟನ್, ದ 3 ಎಲಿಮೆಂಟ್ಸ್ ಆರ್ first one, factual or descriptive statements. Second one, pure or casual theory, which tries to find out the assumpted relationship between the facts. And third one, value theory, which says down the interrelated statements of preferences. So this is the three elements of, according to David Easton. ಸೊ ಇವರ ಒಂದು ಚಿಂತನೆಯನ್ನು ನಾವು ಆಲೋಚನೆ ಮಾಡಿದಾಗ, ಸೊ ರಾಜಕೀಯ ಸಿದ್ಧಾಂತವು ಕೆಲವು ಪ್ರಾಮಾಣಿಕ ಅಂಶಗಳನ್ನು ಒಳಗೊಂಡಿದೆ. ಸೆಕೆಂಡ್ ಒನ್, ಅನಾಲಿಟಿಕಲ್ ಸ್ಟಡಿ. ಪೊಲಿಟಿಕಲ್ ಥಿಯರಿ ಈಸ್ ಅನ್ ಅನಾಲಿಟಿಕಲ್ ಸ್ಟಡಿ ಆಫ್ ಪೊಲಿಟಿಕಲ್ ಸಿಸ್ಟಮ್. ಸೊ ಇದೊಂದು ವಿಶ್ಲೇಷಣಾತ್ಮಕ ಅಧ್ಯಯನವಾಗಿದೆ. ಸೊ ಪ್ರಾಚೀನ ಕಾಲ, ಮಧ್ಯ ಈಗಿನ ಕಾಲ ಮತ್ತು ಆಧುನಿಕ ರಾಜಕೀಯ ಚಿಂತಕರು ಒಂದು ವಿಷಯದ ಬಗ್ಗೆ ಯಾವ ಅಭಿಪ್ರಾಯವನ್ನು ಭಿನ್ನವಾಗಿ ಹೇಳಿದ್ದಾರೆ. ಸೊ ಅನಾಲಿಸಿಸ್ ಮಾಡ್ತಾರೆ. ಸೊ ಅನಾಲಿಸಿಸ್ ಮಾಡೋದ್ರ ಮೂಲಕ ಸೊ ಪ್ರಸ್ತುತ ದಿನಗಳಿಗೆ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ, ಅದು ಸೂಕ್ತ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾರೆ. ದಿ ಪೊಲಿಟಿಕಲ್ ಥಿಂಕರ್ಸ್ ಲೈಕ್ ಡೇವಿಡ್ ಈಸ್ಟನ್, ರಾಬರ್ಟ್ ದಾಲ್, ಮ್ಯಾಕ್ಸ್ ವೆಬರ್ ಅಂಡ್ ಆಲ್ಮಾಂಡ್ ಯಾವ ಲೇಡ್ ಎಂಫಸಿಸ್ ಆನ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪೊಲಿಟಿಕಲ್ ಬಿಹೇವಿಯರ್ ಆಫ್ ಮ್ಯಾನ್. ಸೊ ಈ ಚಿಂತಕರು, ಅದರಲ್ಲಿ ಬಹಳ ಮುಖ್ಯವಾಗಿ ಡೇವಿಡ್ ಈಸ್ಟನ್ ಮತ್ತು ರಾಬರ್ಟ್ ಎ ದಾಲ್ ಮತ್ತು ಮ್ಯಾಕ್ಸ್ ವೆಬರ್ ಹಾಗೂ ಆಲ್ಮಾಂಡ್, ಈ ಚಿಂತಕರು ಮಾನವನ ರಾಜಕೀಯ ನಡವಳಿಕೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಡೇವಿಡ್ ಈಸ್ಟನ್ ಅವರು ನಡವಳಿಕಾವಾದ ಮತ್ತು ನಡವಳಿಕೋತ್ತರವಾದದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಸೊ ಚುನಾವಣೆಯಲ್ಲಿ ಜೊತೆಗೆ ಮತದಾರರು ಯಾವ ರೀತಿಯಾಗಿ ಮತದಾನವನ್ನು ಮಾಡ್ತಾರೆ, ಜೊತೆಗೆ ರಾಜಕಾರಣಿಗಳು ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾರೆ, ಅವರಿಗಿರುವಂಥ ಒಂದು ಅಧಿಕಾರ ಏನಿದೆ ಅಥವಾ ನಾಯಕತ್ವ ಏನಿದೆ, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರು ಆ ಚರ್ಚೆಯನ್ನು ಮಾಡ್ತಾರೆ. ಸೊ ಇದು ಬಹಳ ಮುಖ್ಯವಾದಂಥ ಒಂದು ಚಿಂತನೆ ಅಂತೇಳಿ ಕರೀಬೋದು. ದೇ ಬಿಲೀವ್ ದಟ್ ದೇರ್ ಆರ್ ಸರ್ಟೆನ್ discernible uniformities in political behavior which can be expressed in generalization or theories which are capable of explaining and predicting political phenomena. Their approach is called behavioralist approach in political theory. Third one, multi aspects, ಬಹು ಅಂಶಗಳು. ಸೊ ರಾಜಕೀಯ ಸಿದ್ಧಾಂತವು ರಾಜಕೀಯ ವಿದ್ಯಮಾನಗಳನ್ನು ಅದರ ವಿವಿಧ ಅಂಶಗಳಲ್ಲಿ ಅಧ್ಯಯನವನ್ನು ಮಾಡ್ತದೆ. ಸೊ ಹಲವಾರು ಅಂಶಗಳಿದ್ದಾವೆ. ಸೊ ಪೊಲಿಟಿಕಲ್ ಥಿಯರಿ ಸ್ಟಡೀಸ್ ಪೊಲಿಟಿಕಲ್ ಫೆನಾಮಿನಾ ಇನ್ ಇಟ್ಸ್ ವೇರಿಯಸ್ ಆಸ್ಪೆಕ್ಟ್ಸ್. ಸೊ ಹಲವಾರು ರೀತಿಯಾದ ಅಂಶಗಳಿದ್ದಾವೆ. ಇಟ್ ಈಸ್ ಅಪ್ರೋಚ್ ಈಸ್ ಮಲ್ಟಿ ಫ್ಯಾಸೆಟೆಡ್. ಸೊ ಹಲವಾರು ಅಂಶಗಳಿರೋದ್ರಿಂದ ಸೊ ಬಹುಮುಖಿಯಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಇಟ್ ಯೂಸಸ್ rationalistic or deductive method to find our what out to be with constitutes its ethical aspects. ಸೊ ಇದು ಊಹಾತ್ಮಕವಾಗಿ ಮತ್ತು ನೈತಿಕ ಅಂಶಗಳಿಗೆ ಮತ್ತು ಸಾಮಾಜಿಕ ಅಂಶಗಳಿಗೆ ಜೊತೆಗೆ ಕಾನೂನುಗಳಿಗೆ ಯಾವ ರೀತಿಯಾಗಿ ರಾಜಕೀಯ ಸಿದ್ಧಾಂತ ವೈಜ್ಞಾನಿಕವಾಗಿ ಪ್ರತಿಫಲವನ್ನು ನೀಡ್ತದೆ, ಏನಾಗಬೇಕು ಎಂಬುದನ್ನು ಕಂಡುಹಿಡಿಯಲು ಇದು ತರ್ಕಬದ್ಧ ಅಥವಾ ಅನುಮಾನಾತ್ಮಕ ವಿಧಾನವನ್ನು ಬಳಸುತ್ತದೆ. ಸೊ ಏನಾಗಿದೆ ಎನ್ನುವುದಕ್ಕಿಂತ ಏನಾಗಬೇಕು, ರಾಜ್ಯಕ್ಕೆ ಸಂಬಂಧಿಸಿದಂತೆ, ಸರ್ಕಾರಕ್ಕೆ ಸಂಬಂಧಿಸಿದಂತೆ, ಆಮೇಲೆ ಸರ್ಕಾರದ ಸಂಘ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ, ಸೊ ಮತದಾನ, ಚುನಾವಣೆ, ಜಾತ್ಯತೀತತೆ,
ಅಥವಾ ಪೌರತ್ವ, ಸೊ ಮುಂತಾದ ಅಂಶಗಳು ಮುಂದೆ ಏನಾಗಿದ್ದಾವೆ ಅನ್ನೋದಕ್ಕಿಂತ ಈಗ ಏನಾಗಬೇಕಾಗಿದೆ ಎನ್ನುವುದರ ಕಡೆ ಗಮನವನ್ನು ಹರಿಸೋದು ಈ ಒಂದು ಸಿದ್ಧಾಂತದ ಪ್ರಮುಖವಾದ ಗುಣಲಕ್ಷಣವಾಗಿದೆ. ಸೊ ಹಾಗಾಗಿನೇ ಈ ಸಿದ್ಧಾಂತವು ಅನೇಕ ರೀತಿಯಾದ ಒಂದು ಮನೋಭಾವನೆಗಳನ್ನು ಒಳಗೊಂಡಿದೆ ಅಥವಾ ಚಿಂತನೆಗಳನ್ನು ಒಳಗೊಂಡಿದೆ. ದಿ ಸ್ಟಡಿ ಆಫ್ ಲೀಗಲ್ ಕಾನ್ಸೆಪ್ಟ್ ಲೈಕ್ ಲಾ, ಸಾವರೆಂಟಿ, ಕಾನ್ಸ್ಟಿಟ್ಯೂಷನ್, ಜಸ್ಟಿಸ್ ಎಕ್ಸೆಟ್ರಾ ಕಾನ್ಸ್ಟಿಟ್ಯೂಟ್ಸ್ ದಿ ಲೀಗಲ್ ಆಸ್ಪೆಕ್ಟ್ ಆಫ್ ಅವರ್ ಸಬ್ಜೆಕ್ಟ್ ಆಫ್ ಸ್ಟಡಿ. ಸೊ ಈ ರೀತಿಯಾದ ಒಂದು ಚಿಂತನೆಯನ್ನು ಅದು ಒಳಗೊಂಡಿದೆ. ಸೊ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಥಿಯರಿ ಗೆಟ್ಸ್ ರಿಫ್ಲೆಕ್ಟೆಡ್. Thus, it may be said that political theory studies political phenomena in its different aspects. ಸೊ ಈ ರೀತಿಯಾಗಿ ಹಲವಾರು ವಿಧಾನಗಳನ್ನು ಬಳಸಿಕೊಳ್ಳೋದ್ರ ಮೂಲಕ ರಾಜಕೀಯ ಸಿದ್ಧಾಂತವು ಬಹುಮುಖಿಯಾಗಿದೆ ಅಥವಾ ಬಹು ಅಂಶಗಳನ್ನು ಒಳಗೊಂಡಂಥ ಸ್ವರೂಪ ಅಥವಾ ಲಕ್ಷಣವನ್ನು ಇದು ತಿಳಿಸುತ್ತದೆ. ಸೊ ಫೋರ್ತ್ ಒನ್, ಪೊಲಿಟಿಕಲ್ ಥಿಯರಿ ಇಸ್ ದ ಸೊ ವಾಟ್ ಡಿಫರೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ರಾಜಕೀಯ ಸಿದ್ಧಾಂತವು ಏನನ್ನು ಮಾಡಬೇಕು ಅನ್ನುವುದನ್ನು ಇದು ತಿಳಿಸುತ್ತದೆ. ಫೋರ್ತ್ ಒನ್, ಪೊಲಿಟಿಕಲ್ ಥಿಯರಿ ಇಸ್ ದಟ್ ಸೊ ವಾಟ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ರಾಜಕೀಯ ಸಿದ್ಧಾಂತವು ರಾಜಕೀಯ ವಿಜ್ಞಾನದಿಂದ ಏನನ್ನು ಬಯಸುತ್ತದೆ ಅಥವಾ ಏನನ್ನು ಒಳಗೊಂಡಿದೆ ಎನ್ನುವ ಅಭಿಪ್ರಾಯವನ್ನು ಇದು ವ್ಯಕ್ತಪಡಿಸುತ್ತದೆ. ಸೊ ಹಾಗಾಗಿನೇ ಅಕಾರ್ಡಿಂಗ್ ಟು ರೋಡಿ ಅಂಡ್ ಅದರ್ಸ್, ಪೊಲಿಟಿಕಲ್ ಥಿಯರಿ ಇಸ್ ರಿಯಲಿ ದ ಸೊ ವಾಟ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ವೇರ್ ಫೈಂಡಿಂಗ್ಸ್ ಬೈ ಸ್ಟ್ಯಾಟಿಸ್ಟಿಷಿಯನ್ಸ್, ಸೈಕಾಲಜಿಸ್ಟ್ಸ್, sociologists and all the rest researchers and tabulators may be weighed, tied together, cross-referenced and contemplated to the end that meaning and significance may be extracted from mountainous mass of data. ಸೊ ಈ ರೀತಿಯಾಗಿ ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಸೊ ಈ ರೀತಿಯಾಗಿ ರಾಜ್ಯಶಾಸ್ತ್ರಜ್ಞರು ಇವರೆಲ್ಲರೂ ಕೂಡ ಸೇರಿಕೊಂಡು ಸೊ ಎಲ್ಲ ಚಿಂತನೆಗಳಲ್ಲಿ ಸಂಶೋಧನೆಯನ್ನು ಮಾಡ್ತಾ, ಆವಿಷ್ಕಾರಗಳನ್ನು ಮಾಡ್ತಾ, ಅವುಗಳು ಪ್ರಸ್ತುತ ದಿನಕ್ಕೆ ಹೇಗೆ ಅದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಬೋದಾಗಿದೆ. ಜೊತೆಗೆ ಅದನ್ನು ಒಟ್ಟಿಗೆ ಸೇರಿಸ್ಬೋದಾಗಿದೆ. ಸೊ ಜೊತೆಗೆ ಆ ಅರ್ಥವನ್ನು ಆಲೋಚನೆ ಮಾಡಿದಾಗ ಸೊ ದತ್ತಾಂಶದ ಮೂಲಕ ದ್ರವ್ಯರಾಶಿಯಿಂದ ಮಹತ್ವವನ್ನು ಹೊರಗಡೆ ನಾವು ತಗೊಬೋದು ಅನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ದಿ ಅಬೋವ್ ಅಬ್ಸರ್ವೇಷನ್ ಮೀನ್ಸ್ ದಟ್ ಎ ಪೊಲಿಟಿಕಲ್ ಥಿಯರಿಸ್ collects data after proper analysis, taking help from other sciences like statistics, sociology, psychology, and formulates generalizations on the basis of his analysis and contemplation. ಸೊ ಇತರ ವಿಜ್ಞಾನಗಳಿಂದ ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರೇಖಾಗಣಿತ, ಭೌತಶಾಸ್ತ್ರ ಮುಂತಾದ ವಿಷಯಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಈ ರಾಜಕೀಯ ಸಿದ್ಧಾಂತವು ಬೆಳವಣಿಗೆಯನ್ನು ಕಾಣುತ್ತದೆ. ಹಾಗಾಗಿ ಅದು ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ಫಿಫ್ತ್ ಒನ್, ಪೊಲಿಟಿಕಲ್ ಥಿಯರಿ ಇಸ್ ನೈದರ್ ಪೊಲಿಟಿಕಲ್ ಫಿಲಾಸಫಿ ಅನ್ನೋ ಪೊಲಿಟಿಕಲ್ ಥಾಟ್. ಸೊ ರಾಜಕೀಯ ಸಿದ್ಧಾಂತವು ರಾಜಕೀಯ ತತ್ವಶಾಸ್ತ್ರ ಅಥವಾ ರಾಜಕೀಯ ಚಿಂತನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. Above, we have distinguished political theory from political philosophy and political thought, and it is therefore not correct to use these words interchangeably. To quote Rodi and his co-authors, Anderson and Crystal, political thought refers to the idea and beliefs of political people at a particular time. A political philosophy expresses the ethical standards which presumably guided the policy of a particular society. A political theory has three different kinds in ingredients. One, factual or descriptive. Second one, generalization based on such empirical data. And third one, moral components. ಸೊ ಈ ರೀತಿಯಾಗಿ ಮೂರು ರೀತಿಯಾದ ರಾಜಕೀಯ ಸಿದ್ಧಾಂತವು ವಿಭಿನ್ನ ಅಂಶಗಳನ್ನು ಒಳಗೊಂಡಿದೆ. ಅದು ವಾಸ್ತವಿಕ ಮತ್ತು ವಿವರಣಾತ್ಮಕವಾದದ್ದು, ಪ್ರಾಯೋಗಿಕ ದತ್ತಾಂಶಗಳನ್ನು ಒಳಗೊಂಡಿದೆ, ಅದರ ಜೊತೆಗೆ ನೈತಿಕ ಅಂಶಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ಇದು ಕೂಡ ಒಂದು ರಾಜಕೀಯ ಸಿದ್ಧಾಂತವು ರಾಜಕೀಯ ತತ್ವಶಾಸ್ತ್ರ ಮತ್ತು ರಾಜಕೀಯ ಚಿಂತನೆಯ ಲಕ್ಷಣಗಳನ್ನು ಒಳಗೊಂಡಿದೆ. ಸೊ ಸಿಕ್ಸ್ತ್ ಒನ್, ಅಂತರ್ಶಿಸ್ತಿನ ವಿಧಾನ, ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್. ಸೊ ಒಂದು ಅಂತರ್ಶಿಸ್ತಿನ ವಿಧಾನವನ್ನು ಇದು ಒಳಗೊಂಡಿದೆ. Political theory is interrelated with other disciplines like history, sociology, psychology, statistics, ethics, from whom it has borrowed their method of study and material. ಸೊ ರಾಜಕೀಯ ಸಿದ್ಧಾಂತವು ಇತರೆ ಅಂಶಗಳನ್ನು ಸೇರಿಸಿಕೊಂಡು ಸೊ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು
ಮಾಡ್ತಾ ಇದೆ. ಸೊ ಗ್ರಹಾಮ್ ವಲ್ಲಾಸ್, ಅರ್ಥರ್ ಬ್ಲೆಂಟ್ಲಿ, ಚಾರ್ಲ್ಸ್ ಇ ಮೆರಿಯಮ್ ಅಂಡ್ Harold Laswell have adopted the models of sociology and psychology. As a matter of fact, political theory deals with the state, which is the largest organized from of society, which change its character, form and goals from time to time and from country to country, and each change may involve a different approach or method, or sometimes a combination of different approaches and methods. So history has witnessed the emergence of both the dictatorship and democracy. Their emergence and justification require different methods. Political theory has made use of both the traditional approaches like historical, philosophical and legal, and the modern approaches such as behavioral and structural functional ಅಪ್ರೋಚಸ್. ಸೊ ಈ ರೀತಿಯಾಗಿ ಇತಿಹಾಸ ನಮಗೆ ಕಳೆದು ಹೋದಂಥ ಘಟನೆಗಳನ್ನು ಅಧ್ಯಯನ ಮಾಡ್ತದೆ. ಜೊತೆಗೆ ಸರ್ವಾಧಿಕಾರ ಮತ್ತು ಪ್ರಜಾಪ್ರಭುತ್ವ ಹಿಂದೆ ಹೇಗಿತ್ತು ಅನ್ನೋದನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ, ಅಥವಾ ರಾಜಕೀಯ ಸಿದ್ಧಾಂತವು ಅದನ್ನು ಬಳಕೆ ಮಾಡ್ಕೊಳ್ತದೆ. ಜೊತೆಗೆ ಸಮಾಜಶಾಸ್ತ್ರವು ಹಿಂದೆ ಯಾವ ರೀತಿಯಾಗಿ ಸಮಾಜ ಇತ್ತು ಮತ್ತು ಈಗ ಸಮಾಜ ಹೇಗಿರಬೇಕಾಗಿದೆ, ಹೇಗೆ ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಚಿಂತನೆಗಳನ್ನು ಹಲವಾರು ಚಿಂತಕರು ವ್ಯಕ್ತಪಡಿಸ್ತಾರೆ. So with social and economic changes taking place rapidly, the world has become global. In order to develop a suitable political theory in view of the present global factors like terrorism, poverty, unemployment and international conflicts, the need for instant communication has become very important. So ಪ್ರಸ್ತುತ ಸಮಾಜದಲ್ಲಿರುವಂಥ ಅನೇಕ ಸಮಸ್ಯೆಗಳು, ಸೊ ಅದು ಭಯೋತ್ಪಾದನೆ ಆಗಿರ್ಬೋದು ಅಥವಾ ನಿರುದ್ಯೋಗ ಆಗಿರ್ಬೋದು, ಜೊತೆಗೆ ಅಂತಾರಾಷ್ಟ್ರೀಯ ವಿವಾದಗಳಾಗಿರ್ಬೋದು, ಇವುಗಳನ್ನು ಬಗೆಹರಿಸಲಿಕ್ಕೆ ಬೇಕಾದಂಥ ಎಲ್ಲ ಸಾಧನಗಳನ್ನು ಇತರ ಒಂದು ಸಮಾಜ ವಿಜ್ಞಾನ ಮತ್ತು ಭೌತ ವಿಜ್ಞಾನಗಳಿಂದ ಸಹಕಾರವನ್ನು ಪಡ್ಕೊಂಡು ರಾಜಕೀಯ ಸಿದ್ಧಾಂತವು ಅಭಿವೃದ್ಧಿಯನ್ನು ಸಾಧಿಸಿದೆ. ಹಾಗಾಗಿ ಅಂತರ್ಶಿಸ್ತಿನ ವಿಧಾನವು ಕೂಡ ರಾಜಕೀಯ ಸಿದ್ಧಾಂತದ ಒಂದು ಪ್ರಮುಖವಾದ ಗುಣಲಕ್ಷಣವಾಗಿದೆ. ಎಂಪಿರಿಕಲ್ ಸ್ಟಡಿ, a new dimension has been recently added to the study of political theory, which is called empirical approach. ಸೊ ಪ್ರಾಯೋಗಿಕ ಅಧ್ಯಯನ ಇದು ಇತ್ತೀಚೆಗೆ ರಾಜಕೀಯ ಸಿದ್ಧಾಂತದಲ್ಲಿ ಸೇರ್ಪಡೆ ಆಗಿರೋಂಥ ಒಂದು ಚಿಂತನೆ, ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತ ಕೂಡ ಇದನ್ನು ಕರೀಬೋದು. ಸೊ ಪ್ರಾಯೋಗಿಕವಾಗಿ ಅಧ್ಯಯನವನ್ನು ಮಾಡಲಾಗುತ್ತೆ ರಾಜ್ಯಶಾಸ್ತ್ರವನ್ನು. ಸೊ ದಿ ಜನರಲಿ accepted approach from Plato to the 19th century was the normative approach. ಸೊ ಪ್ರಾರಂಭದಿಂದ ಇದಿನವರೆಗೆ ಇವತ್ತಿನ ಅಂದರೆ 19ನೇ ಶತಮಾನದವರೆಗೆ ನಾರ್ಮೆಟಿವ್ ಅಪ್ರೋಚನ್ನು ಅಳವಡಿಕೆ ಮಾಡಲಾಗಿತ್ತು. ಸೊ 19ನೇ ಶತಮಾನದ ನಂತರ ಪ್ರಾಯೋಗಿಕ ವಿಧಾನವನ್ನು ಅಳವಡಿಕೆ ಮಾಡಲಾಗಿದೆ. ಇನ್ ಸಚ್ ಎ ಕೈಂಡ್ ಆಫ್ ಅಪ್ರೋಚ್ ದೇರ್ ಈಸ್ ಎ ಪ್ರಿಯರಿ ಕಮಿಟ್ಮೆಂಟ್ ಟು ಸರ್ಟೇನ್ ideas or values like liberty or social justice and speculation about the type of the state which can achieve such ideas. ಸೊ ಪ್ರಸ್ತುತ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯ ಇದೆ, ಸ್ವಾತಂತ್ರ್ಯ ಇದೆ ಅನ್ನುವ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇದು ಪ್ರಾಯೋಗಿಕ ವಿಧಾನವನ್ನು ಅಧ್ಯಯನ ಮಾಡ್ತದೆ. ಆಸ್ ಆಪೋಸಿಟ್ ದಿಸ್ ಅಪ್ರೋಚ್, ದಿ ಮಾಡರ್ನ್ ಪೊಲಿಟಿಕಲ್ ಥಿಯರಿ ಸ್ಟಾರ್ಟ್ಸ್ ವಿತ್ ಫ್ಯಾಕ್ಟ್ಸ್. ಇಟ್ ಈಸ್ ಫ್ಯಾಕ್ಟ್ಸ್ ದಟ್ ಆರ್ ನೀಡೆಡ್ ಟು ಅರೈವ್ ಅಟ್ ಜನರಲೈಸೇಷನ್. ಸೊ ಒಂದು ಸಾಮಾನ್ಯ ಅಂಶಗಳಿಗೆ ಸಂಬಂಧಿಸಿದಂತೆ ಇದು ಗಮನವನ್ನು ಹರಿಸಿದೆ. ಹಾಗಾಗಿ ಎಂಪರಿಕಲ್ ಸ್ಟಡಿ ಅನ್ನೋದು ರಾಜಕೀಯ ಸಿದ್ಧಾಂತದ ಮತ್ತೊಂದು ಗುಣಲಕ್ಷಣ ಆಗಿದೆ. ವ್ಯಾಲ್ಯೂ ಆಫ್ ಫ್ರೀ ಸ್ಟಡಿ, ಮೌಲ್ಯ ಮುಕ್ತ ಅಧ್ಯಯನ. ದಿ ಬಿಹೇವಿಯರ್ ಸ್ಕೂಲ್ ಆಫ್ ಪೊಲಿಟಿಕಲ್ ಥಿಯರಿ ಹೋಲ್ಡ್ಸ್ ದಟ್ ವ್ಯಾಲ್ಯೂಸ್ ಅಂಡ್ ಫ್ಯಾಕ್ಟ್ಸ್ ಆರ್ ಟೂ ಸಪರೇಟ್ ಥಿಂಗ್ಸ್ ಅಂಡ್ ಶುಡ್ ಬಿ ಕೆಫ್ಟ್ ಅನಾಲಿಟಿಕಲ್ ಡಿಸ್ಟಿಂಕ್ಟ್. ಸೊ ಇದು ರಾಜಕೀಯ ಅಧ್ಯಯನದ ವರ್ತಮಾನ ಶಾಲೆಯಲ್ಲಿ ಮೌಲ್ಯಗಳು ಮತ್ತು ಸಂಗತಿಗಳನ್ನು ಎರಡು ಪ್ರತ್ಯೇಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನವನ್ನಾಗಿ ಅಧ್ಯಯನವನ್ನು ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಸಂಶೋಧಕರು ಮೌಲ್ಯದ ಆದ್ಯತೆಗಳನ್ನು ತಮ್ಮ ಅಧ್ಯಯನದಿಂದ ದೂರ ಇಡಬೇಕು. ಅಂದರೆ ಮೌಲ್ಯಗಳನ್ನು ಸಂಶೋಧಕರು ಬಳಕೆಯನ್ನು ಮಾಡ್ಕೊಬಾರ್ದು. ಮೌಲ್ಯಗಳು ವೈಯಕ್ತಿಕ ಅಥವಾ ಗುಂಪು ಆದ್ಯತೆಗಳನ್ನು ಪ್ರತಿಬಿಂಬಿಸೋದ್ರಿಂದ ಇತಿಹಾಸದ ಒಂದು ಅವಧಿಯಿಂದ ಮತ್ತೊಂದು ಅವಧಿಗೆ ಅದನ್ನು ಸ್ಥಳಾಂತರಿಸಲು ಸಾಧ್ಯವಿಲ್ಲ. ಸೊ ದೇ ಮೇ ಬಿ ಸ್ಟಡೀಸ್ ಸಪರೇಟ್ಲಿ ಅಂಡ್ the one should not be mixed with the other. The researcher should keep the value references away from his study. Since the values reflected individual or group reference, they could not be transplanted from one period of history to another. So cannot transplanted. So ಯಾವುದೇ ಕಾರಣಕ್ಕೂ ಕೂಡ ಇದನ್ನು
ಏನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇತಿಹಾಸ ಮರುಕಳಿಸುತ್ತಿದೆ ಅಂತ ಹೇಳ್ಬೋದು, ಆದರೆ ಇತಿಹಾಸದಲ್ಲಾದಂಥ ಎಲ್ಲ ಘಟನೆಗಳು ಪುನಃ ಅದೇ ರೀತಿಯಾಗಿ ಮರುಕಳಿಸೋದಿಲ್ಲ ಅನ್ನೋ ಒಂದು ಅರ್ಥವನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ಸೊ ಹಾಗಾಗಿನೇ ನಡವಳಿಕೋತ್ತರವಾದವು ನಡವಳಿಕವಾದದ ನಂತರದ ಚಿಂತನೆ ಆಗಿದೆ. ಸೊ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ನಡವಳಿಕವಾದ ಏನು ಹೇಳ್ತದಂದ್ರೆ ಮೌಲ್ಯಗಳನ್ನು ಕಡೆಗಣಿಸಿ ರಾಜ್ಯಶಾಸ್ತ್ರವನ್ನು ಒಂದು ಶುದ್ಧ ವಿಜ್ಞಾನವನ್ನಾಗಿ ಮಾಡಬೇಕೆನ್ನುವ ಅಭಿಪ್ರಾಯವನ್ನು ಡೇವಿಡ್ ಈಸ್ಟನ್ ಅವರು ಪ್ರಾರಂಭದಲ್ಲಿ ಚಿಂತನೆ ಮಾಡ್ತಾರೆ. ಆದರೆ ನಂತರದ ಕಾಲಘಟ್ಟಗಳಲ್ಲಿ ಅವರು ಪೋಸ್ಟ್ ಬಿಹೇವಿಯರಿಸಮ್ ಅಥವಾ ನಡವಳಿಕೋತ್ತರ ವಿಧಾನವನ್ನು ಬಳಕೆ ಮಾಡ್ತಾ ರಾಜ್ಯಶಾಸ್ತ್ರವನ್ನು ಶುದ್ಧ ವಿಜ್ಞಾನವನ್ನಾಗಿ ಮಾಡಬೇಕಾದ್ರೆ ಸೊ ಮೌಲ್ಯಗಳಿರಬೇಕು ಅನ್ನೋ ಒಂದು ಅಭಿಪ್ರಾಯಗಳನ್ನು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಅಧ್ಯಯನವನ್ನು ಮಾಡಿದರೆ ಸೊ ಮೌಲ್ಯಗಳು ಬೇಕು. ಸೊ ರಾಜಕೀಯ ಸಿದ್ಧಾಂತದಲ್ಲಿ ಮೌಲ್ಯ ಮುಕ್ತ ವಿಧಾನವನ್ನು ಬಳಕೆ ಮಾಡದೇ ಇದ್ರೂ ಕೂಡ ಸೊ ರಾಜಕೀಯ ಚಿಂತನೆಯಲ್ಲಿ ಸೊ ಮೌಲ್ಯಗಳು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ರಿಸರ್ಜೆನ್ಸ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಪುನರುಜ್ಜೀವನ ಅಥವಾ ಪುನರುತ್ಥಾನ ಅಂತ ಕೂಡ ಇದನ್ನು ಕರೀಬೋದು. ಸಿನ್ಸ್ ದ ಟೈಮ್ಸ್ ಆಫ್ ದಿ ಗ್ರೀಕ್ಸ್ ಪೊಲಿಟಿಕಲ್ ಥಿಯರಿ ಹ್ಯಾಸ್ ಬೀನ್ ಡೆವಲಪಿಂಗ್. ಸೊ ಪ್ರಾಚೀನ ಕಾಲದ ಗ್ರೀಕ್ ರಾಜಕೀಯ ವ್ಯವಸ್ಥೆಯಿಂದಲೂ ಕೂಡ ಇದು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಅಂದರೆ ರಾಜಕೀಯ ಸಿದ್ಧಾಂತವು ಬೆಳವಣಿಗೆಯನ್ನು ಕಾಣ್ತಾ ಇದೆ. ಈ ಸ್ಟಡಿ ಇಸ್ ನೋ ಲಾಂಗರ್ ಕನ್ಫೈನ್ ಟು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಲೈಕ್ ಸಾವೆರೆಂಟಿ, ಸಿಟಿಸನ್ಶಿಪ್, rights, liberty, equality and justice and its approaches limited to historical, justice and philosophical. ಸೊ ಇದರ ಅಧ್ಯಯನವು ಇನ್ನು ಮುಂದೆ ರಾಜ್ಯಕ್ಕೆ ಸಂಬಂಧಿಸಿದಂತೆ, ಆಮೇಲೆ ಪೌರತ್ವ ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆಗೆ ಸಂಬಂಧಿಸಿದಂತೆ, ನ್ಯಾಯಕ್ಕೆ ಸಂಬಂಧಿಸಿದಂತೆ ಇದು ಸೀಮಿತವಾಗಿಲ್ಲ. ಸೊ ಇತಿಹಾಸ, ನ್ಯಾಯಶಾಸ್ತ್ರ ಮತ್ತು ತಾತ್ವಿಕತೆಗಳಿಗೆ ಇದು ಸೇರ್ಪಡೆ ಆಗಿರೋದನ್ನು ಕಾಣ್ಬೋದು. ದಿ ಎಂಪಿರಿಕಲ್ ಸೈಡ್ ಹ್ಯಾಸ್ ನೌ ಓವರ್ ಶೋಡೆಡ್ ಇಟ್ಸ್ ನಾರ್ಮೇಟಿವ್ ಕೌಂಟರ್ ಪಾರ್ಟ್. Though not truly discarded, it is rightly and political theory is a never ending conversation among theorists. ಸೊ ಇದನ್ನು ಯಾವುದೇ ಕಾರಣ ಕೂಡ ನಾವು ಕೊನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯೂ ಟಾಪಿಕ್ಸ್ ಲೈಕ್ ಪವರ್, ಅಥಾರಿಟಿ, ಲೆಜಿಟಿಮೆಸಿ, ಪೊಲಿಟಿಕಲ್ ಸ್ಟ್ರಕ್ಚರ್, ಪೊಲಿಟಿಕಲ್ ಸೋಷಿಯಲೈಸೇಷನ್, ಬ್ಯೂರೋಕ್ರಸಿ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂಡ್ ನ್ಯೂ ಥಿಯರೀಸ್ ಲೈಕ್ ಎಲೈಟ್ ಥಿಯರಿ, group theory, game theory, communication theory, decision making theory were added in the curriculum of political theory. ಸೊ ಹಳೆಯ ಒಂದು ಚಿಂತನೆಗಳಾದಂಥ ಏನು ಅಧಿಕಾರ ಮತ್ತು ಪ್ರಾಧಿಕಾರ, ಸೊ ಇವೆಲ್ಲವೂ ಕೂಡ ಹಳೆಯ ಚಿಂತನೆಯ ಜಾಗದಲ್ಲಿ ಹೊಸ ಚಿಂತನೆಗಳು ಜಾರಿಗೆ ಬಂದಿದ್ದಾವೆ. ರಾಜಕೀಯ ಸಂಸ್ಕೃತೀಕರಣ, ರಾಜಕೀಯ ಸಂಸ್ಕೃತಿ, ಆಮೇಲೆ ನೌಕರಶಾಹಿ, ರಾಜಕೀಯ ಪಾಲ್ಗೊಳ್ಳುವಿಕೆ ಮುಂತಾದ ಚಿಂತನೆಗಳು ಪ್ರಸ್ತುತ ಜಾರಿಗೆ ಬಂದಿರೋದನ್ನು ಕಾಣ್ಬೋದು. ಸೊ ಇಂಥ ಒಂದು ಚಿಂತನೆಗಳನ್ನು ಕೊಟ್ಟಂಥ ಚಿಂತಕರಲ್ಲಿ ಬಹಳ ಮುಖ್ಯವಾಗಿ ಹೆರಾಲ್ಡ್ ಲಾಸ್ವೆಲ್, ಡೇವಿಡ್ ಈಸ್ಟನ್, ಆಲ್ಮಂಡ್ ಮುಂತಾದ ಚಿಂತಕರನ್ನು ನಾವು ಕಾಣ್ಬೋದು. ಅವರು ಕೂಡ ಅನೇಕ ಚಿಂತನೆಗಳನ್ನು ಜಾರಿಗೆ ತಂದಿದ್ದಾರೆ. ಸೊ ಮಾರ್ಕ್ಸ್ರವರ ಸಿದ್ಧಾಂತವು ಕೂಡ ಹೊಸ ಒಂದು ವ್ಯವಸ್ಥೆಗೆ, ಒಂದು ಪುನರುಜ್ಜೀವನಕ್ಕೆ ಕಾರಣ ಆಗಿದೆ ಅಂತ ಕರಿಬೋದು. ಸೊ ಥಿಂಕರ್ಸ್ ಲೈಕ್ ಲಾಸ್ವೆಲ್, ಈಸ್ಟನ್ ಅಂಡ್ ಆಲ್ಮಂಡ್ ಹ್ಯಾವ್ ಗಿವೆನ್ ನ್ಯೂ ಅಪ್ರೋಚಸ್ ಲೈಕ್ ಡೆವಲಪ್ಮೆಂಟಲ್ analysis approach, system analysis approach, structural functional analysis approach. So like that, Martian approach is another important approach to explain the growth of capitalism and the exploitation of character of state. ಸೊ ಮಾರ್ಕ್ಸ್ರವರ ಸಿದ್ಧಾಂತವು ಹೊಸ ರಾಜಕೀಯ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಿದೆ. ಸೊ ರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದ ವ್ಯವಸ್ಥೆಯನ್ನು ಒಳಗೊಂಡಿದೆ ಅನ್ನುವುದನ್ನು ಈ ಸಿದ್ಧಾಂತವು ವಿವರಿಸುತ್ತದೆ. ಸೊ ಈ ರೀತಿಯಾಗಿ ರಾಜಕೀಯ ಸಿದ್ಧಾಂತದ ಹಲವಾರು ಸ್ವರೂಪ ಮತ್ತು ಗುಣಲಕ್ಷಣಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಫೈನಲಿ ಟು ಕನ್ಕ್ಲೂಡ್ ಫ್ರಮ್ ದಿ ಅಬೋವ್ ಡಿಸ್ಕ್ರಿಪ್ಷನ್ ಆಫ್ ದಿ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ, ಇಟ್ ಈಸ್ ದಸ್ ಕ್ಲಿಯರ್ ದಟ್ ಪೊಲಿಟಿಕಲ್ ಥಿಯರಿ stands for an abstract model of the political order which a professional student of this subject is examining, a guide to the systematic collection and analysis of political data. ಸೊ ರಾಜಕೀಯ ಸಿದ್ಧಾಂತದ ಸ್ವರೂಪದ ಮೇಲಿನ ವಿವರಣೆಯಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ರಾಜಕೀಯ ಸಿದ್ಧಾಂತವು ವೃತ್ತಿಪರ ವಿದ್ಯಾರ್ಥಿಯನ್ನು ಪರಿಶೀಲನೆ ಮಾಡುತ್ತೆ, ರಾಜಕೀಯದ ಕ್ರಮವಾಗಿದೆ ಮತ್ತು ಅದನ್ನು ಅಮೂರ್ತ ಸ್ವರೂಪವಾಗಿ ಸೂಚನೆಯನ್ನು ಮಾಡ್ತಾ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಲಿಕ್ಕೆ, ಅಂದರೆ ಏನು ರಿಸರ್ಚರ್ ಏನಿದ್ದಾನೆ ಅಂದರೆ ಸಂಶೋಧಕ ಸಂಗ್ರಹಣೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆಸ್ ಎ ಸಬ್ಜೆಕ್ಟ್ ಇಟ್ ಈಸ್ ಬ್ರಾಂಚ್ ಆಫ್ ಪೊಲಿಟಿಕಲ್ ಸೈನ್ಸ್. ಇದೊಂದು ರಾಜಕೀಯ ಸಿದ್ಧಾಂತದ ಒಂದು ಭಾಗ ಆಗಿದೆ ಮತ್ತು ಅದರ ಒಂದು ಬ್ರಾಂಚ್ ಆಗಿದೆ ಅಂತ ಕರಿಬೋದು. ಸೊ ಎಥಿಕಲ್, ಲೀಗಲ್, ಸ್ಪೆಕ್ಯುಲೇಟಿವ್, ಸೋಷಿಯಾಲಜಿಕಲ್ ಅಂಡ್ ಸೈಂಟಿಫಿಕ್ ಅಪ್ರೋಚಸ್ ಆರ್ ಇಟ್ಸ್ ಇಂಪಾರ್ಟೆಂಟ್ ಅಪ್ರೋಚಸ್ ಆಫ್ ಪೊಲಿಟಿಕಲ್ ಅನಾಲಿಸಿಸ್.
ಸೊ ನೈತಿಕ ಶಾಸ್ತ್ರ, ಕಾನೂನು ಶಾಸ್ತ್ರ, ಊಹಾತ್ಮಕ, ಸಾಮಾಜಿಕ ಮತ್ತು ವೈಜ್ಞಾನಿಕ ವಿಧಾನಗಳು ರಾಜಕೀಯ ವಿಶ್ಲೇಷಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಸೊ ಹಾಗಾಗಿ ಈ ಸಿದ್ಧಾಂತವು ರಾಜಕೀಯ ಸಿದ್ಧಾಂತವು ಮುಖ್ಯವಾಗಿ ರಾಜ್ಯಶಾಸ್ತ್ರದ ಒಂದು ಚಿಂತನೆಗಳ ಕಡೆ ಗಮನವನ್ನು ಹರಿಸ್ತಾ ಅನೇಕ ರೀತಿಯಾದ ಗುಣ ಮತ್ತು ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಕರಿಬೋದು. ಈಚ್ ಟೈಪ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಆಪರೇಟ್ಸ್ ಆನ್ ಎ ಬಾಡಿ ಆಫ್ ಪ್ರಿನ್ಸಿಪಲ್ಸ್ ಅಂಡ್ ನಾರ್ಮೇಟಿವ್ ಬಿಲೀಫ್ಸ್ ವಿಚ್ ಎಕ್ಸ್ಪ್ಲೈನ್ ಅಂಡ್ ಜಸ್ಟಿಫೈ ಇಟ್ಸ್. ಇವಿಷ್ಟು ಕೂಡ ರಾಜಕೀಯ ಸಿದ್ಧಾಂತದ ಸ್ವರೂಪ ಮತ್ತು ಗುಣಲಕ್ಷಣಗಳಿಗೆ ಸಂಬಂಧಿಸಿದಂಥ ವಿಷಯಗಳಾಗಿವೆ. ಸೊ ಅಲ್ಲಿಗೆ ಈ ಚಿಂತನೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.